ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಚಿತ್ ಗೌಡ. ಇವತ್ತು ನಾನು ಪ್ರಯಾಗ್ರಾಜ್ಗೆ ಬಂದಿದ್ದೀನಿ ಮಹಾಕುಂಭ ಮೇಳಕ್ಕೆ. ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ ಆಗುವಂಥ ಈ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನವನ್ನು ಪಡ್ಕೊತಾ ಇದ್ದೀನಿ. ನಿನ್ನೆ ಆಲ್ರೆಡಿ ಬಂದಿದ್ದೀವಿ. ನಿನ್ನೆ ತ್ರಿವೇಣಿ ಸಂಗಮದಲ್ಲಿ ಆಲ್ರೆಡಿ ದರ್ಶನವನ್ನು ಪಡೆದಿದ್ವಿ. ಇವತ್ತು ಎರಡನೇ ದಿನ ನಾನು ನಮ್ಮ ಸ್ನೇಹಿತರೆಲ್ಲ ಬಂದು ಇಲ್ಲಿ ದರ್ಶನವನ್ನು ಪಡೀತಿದ್ದೇವೆ. 144 ವರ್ಷಕ್ಕೊಮ್ಮೆ ಬರುವಂಥ ಈ ನಮ್ಮ ಒಂದು ಮಹಾಕುಂಭ ಮೇಳ ಏನಿದೆ, ಅದರಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿ ನಮ್ಮ ಪೂರ್ವಜನ್ಮದ ಅದೃಷ್ಟ ಅನಿಸುತ್ತೆ. ಇವತ್ತು ನಾನು ಇಲ್ಲಿ ಬಂದು ಕುಂಭಮೇಳದಲ್ಲಿ ಭಾಗಿಯಾಗ್ತಾ ಇದ್ದೀನಿ. ನೋಡಿ, ಇಲ್ಲಿ ತೋರಿಸ್ತೀನಿ ಎಷ್ಟು ಜನಸಾಗರ ಇದೆ ನೋಡಿ. ಜನಸಾಗರವೇ ಇಲ್ಲಿ ಹರಿದು ಬರ್ತಾ ಇದೆ. ಸೊ ಬೆಂಗಳೂರಿಂದ ಬರೋರಿಗೆ ಟ್ರೈನ್ ವ್ಯವಸ್ಥೆಗಳೆಲ್ಲ ಇರುತ್ತೆ. ಮತ್ತು ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ, ತುಂಬ ಸಿಕ್ಕಾಪಟ್ಟೆ ಚಳಿ ಇದೆ ಇಲ್ಲಿ. ಪ್ರಯಾಗ್ರಾಜಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಇಲ್ಲಿಗೆ ಬರುವಂಥವರು ಸೆಕೆನೂ ಆಗುತ್ತೆ, ಚಳಿನೂ ಆಗುತ್ತೆ. ಚಳಿಗೆ ಬೇಕಾಗಿರುವಂಥ ಜಾಕೆಟ್ ಎತ್ಕೊಂಬನ್ನಿ, ಹಾಗೆ ಸೆಕೆಗೆ ಏನು ಬೇಕು ಅದನ್ನು ನೀವು ಮಾಡ್ಕೊಂಬರ್ಬೇಕಾಗುತ್ತೆ. ಈಗ ತುಂಬ ಚಳಿ ಇದೆ ಇಲ್ಲಿ. ಸೊ ಒಂದು 10-11 ಗಂಟೆ ಆದಮೇಲೆ ಇಲ್ಲಿತ್ತು ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ. ಸೊ ಎಲ್ಲರ ಹತ್ರ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಈ ಮಹಾಕುಂಭಗಳನ್ನು ಯಾರೂ ಮಿಸ್ ಮಾಡ್ಕೊಬೇಡಿ. 144 ವರ್ಷಕ್ಕೊಮ್ಮೆ ಬರುವಂಥ ಮಹಾಕುಂಭ ಮೇಳ ಮುಂದೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳಿಗೆ ಸಿಗುವಂಥ ಕಾಲ. ಈ ಕಾಲದಲ್ಲಿ ನಮಗೆ ಸಿಕ್ಕಿದೆ ಅಂದರೆ ಅದು ನಮ್ಮ ಪೂರ್ವಜನ್ಮದ ಒಂದು ಪುಣ್ಯ. ಬರಬೇಕಾದ್ರೆ ಇನ್ನೊಂದು, ನಿಮಗೆ ಚಾರ್ಜಿಂಗ್ ವ್ಯವಸ್ಥೆಗಳಿರಲ್ಲ. ಸೊ ಇಲ್ಲೆಲ್ಲೂ ಕೂಡ ಚಾರ್ಜಿಂಗ್ ವ್ಯವಸ್ಥೆ ಇಲ್ಲ. ನಾವು ತುಂಬ ಕಷ್ಟಪಟ್ಟಿದ್ದೀವಿ ನಿನ್ನೆ ಫೋನ್ ಚಾರ್ಜ್ ಮಾಡೋದಕ್ಕೋಸ್ಕರ. ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಪವರ್ ಬ್ಯಾಂಕ್ನ ಕ್ಯಾರಿ ಮಾಡಿ. ತುಂಬ ಒಳ್ಳೆಯದಾಗುತ್ತೆ ಪವರ್ ಬ್ಯಾಂಕ್ ಕ್ಯಾರಿ ಮಾಡಿದರೆ. ಚಾರ್ಜಿಂಗ್ ವ್ಯವಸ್ಥೆಗಳಿರಲ್ಲ, ಇರೋದಕ್ಕೆ ಸಾಕಷ್ಟು ವ್ಯವಸ್ಥೆಗಳಿದೆ. ಮತ್ತು ಯೋಗಿ ಆದಿತ್ಯನಾಥ್ ಅವರ UP ಗೌರ್ಮೆಂಟು ತುಂಬ ಚೆನ್ನಾಗಿ ಬರೋರಿಗೆ ಫೆಸಿಲಿಟಿಗಳು ಮಾಡಿಕೊಟ್ಟಿದೆ. ಆಶ್ರಮ, ಆನಂತರ ನಿಮಗೆ ಇರೋದಕ್ಕೆ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದೆ. ಆಶ್ರಮ ಇದೆ, ಅಲ್ಲಿ ಫ್ರೀಯಾಗಿ ನಿಮಗೆ ಸ್ಟೇಯಿಂಗ್ ವ್ಯವಸ್ಥೆ ಇದೆ. ಆನಂತರ ಅದಾನಿ ಗ್ರೂಪ್ಸ್ ಮತ್ತು ಅಮ್ಮನಿ ಗ್ರೂಪ್ಸಿಂದ ನಿಮಗೆ ಊಟದ ವ್ಯವಸ್ಥೆಗಳು ಕೂಡ ಎಲ್ಲ ಮಾಡಿಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆಗಳಿದೆ. ಬಟ್ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ. ನಾವು ಸಂಗಮಿತ್ರ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಬಂದ್ವಿ, ಸೀಟ್ ಸಿಕ್ಕಿಲ್ಲ. ಆದರೂ ಕೂಡ ನಾವು ನಿಂತ್ಕೊಂಡು ಕೂತ್ಕೊಂಡು ಹೆಂಗೋ ಮಾಡಿಕೊಂಡು 2 ದಿನ ಕಾಲ ಕಳೆದುಬಿಟ್ಟು ನಾವು ಇಲ್ಲಿ ಬಂದು ಸೇರಿ ದೇವರ ದರ್ಶನವನ್ನು ಮಾಡಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಸೊ ನನ್ನ ಮನವಿ ಇಷ್ಟೇ, ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ರೆ ಆದಷ್ಟು ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಪ್ರಯಾಗ್ರಾಜ್ಗೆ ಬಂದು 26ರವರೆಗೂ ಟೈಮ್ ಇದೆ. ಪ್ರಯಾಗ್ರಾಜ್ಗೆ ಬಂದುಬಿಟ್ಟು ಎಲ್ಲ ಮಹಾಕುಂಭ ಮೇಳದ ಇದರಲ್ಲಿ ಭಾಗಿಯಾಗಿ ಗಂಗೆ ಯಮುನೆ ಸರಸ್ವತಿಯ ಒಂದು ಸ್ನಾನ ಮಾಡಿಬಿಟ್ಟು ನೀವು ಇಲ್ಲಿಂದೊಂದು ಆಶೀರ್ವಾದ ಪಡ್ಕೊಂಡು ಹೋಗಿ. ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಹಿಂದ್.